ನಮಸ್ಕಾರ. ಬನ್ನಿ ಇವತ್ತು ನಾವೊಂದು ಪ್ರಾಚೀನ ಮತ್ತು ಅತ್ಯಂತ ರೋಚಕವಾದ ಕಥೆಯನ್ನ ನೋಡೋಣ. ಇದೊಂದು ಅಸಾಧ್ಯವಾದ ಯುದ್ಧದ ಕಥೆ. ಯಾಕಂದ್ರೆ ಇಲ್ಲಿ ಶತ್ರುವನ್ನ ಸೋಲಿಸಿದಷ್ಟು ಅವನ ಸೈನ್ಯ ಬೆಳೆಯುತ್ತಲೇ ಹೋಗುತ್ತೆ. ಯೋಚನೆ ಮಾಡಿ, ಇದೊಂದು ಬಗೆಹರಿಸೋಕಾಗದೇ ಇರೋ ಒಗಟಿನ ಥರ ಅಲ್ವಾ? ಯುದ್ಧದಲ್ಲಿ ಸುರಿಸೋ ಪ್ರತಿಯೊಂದು ಹನಿ ರಕ್ತದಿಂದ ಸಾವಿರಾರು ಹೊಸ ಶತ್ರುಗಳು ಹುಟ್ಟುಕೊಂಡ್ರೆ ಆ ಯುದ್ಧವನ್ನ ಗೆಲ್ಲೋದಂತೂ ಹೇಗೆ ಸಾಧ್ಯ? ಇದೇ ನಮ್ಮ ಇವತ್ತಿನ ಕಥೆಯ ಕೇಂದ್ರಬಿಂದು. ಹಾಗಾದ್ರೆ ಈ ಅಸಾಧ್ಯವಾದ ಸವಾಲನ್ನ ಹುಟ್ಟುಹಾಕಿದ ಆ ರಾಕ್ಷಸ ಯಾರು? ಬನ್ನಿ ನಮ್ಮ ಕಥೆಯ ಮೊದಲ ಭಾಗದಲ್ಲಿ ಆ ಅಜೇಯ ರಾಕ್ಷಸ ರಕ್ತಬೀಜನ ಪರಿಚಯ ಮಾಡಿಕೊಳ್ಳೋಣ. ದೇವತೆಗಳು ಮತ್ತು ಅಸುರರ ನಡುವೆ ಒಂದು ಮಹಾಯುದ್ಧ ನಡೀತಿತ್ತು. ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು. ದೇವತೆಗಳು ಸೋಲಿನ ಅಂಚಿನಲ್ಲಿದ್ರು. ಅಂತಹ ಒಂದು ನಿರ್ಣಾಯಕ ಸಮಯದಲ್ಲಿ ಅವರ ಮುಂದೆ ಇನ್ನೊಂದು ದೊಡ್ಡ ಭಯಾನಕ ಸವಾಲ್ ಬಂದು ನಿಂತಿತ್ತು. ಆ ಸವಾಲಿನ ಹೆಸರೇ ರಕ್ತಬೀಜ. ಅಂದ್ರೆ ರಕ್ತವೇ ಬೀಜವಾದವನು. ಅವನ ಹೆಸರಲ್ಲೇ ಅವನ ಭಯಂಕರ ಶಕ್ತಿಯ ರಹಸ್ಯ ಅಡಗಿತ್ತು. ಯುದ್ಧವನ್ನ ಗೆಲ್ಲೋಕೆ ಆಗದೇ ಇರೋ ಹಾಗೆ ಮಾಡುವಂತಹ ಶಕ್ತಿಯದು. ಅವನ ಶಕ್ತಿ ಹೇಗೆ ಕೆಲಸ ಮಾಡ್ತಿತ್ತು ಅಂತೀರಾ? ನೋಡಿ, ಸ್ಟೆಪ್ 1, ಯುದ್ಧದಲ್ಲಿ ರಕ್ತಬೀಜನಿಗೆ ಗಾಯ ಆಗುತ್ತೆ. ಸ್ಟೆಪ್ 2, ಅವನ ರಕ್ತದ ಒಂದೇ ಒಂದು ಹನಿ ನೆಲದ ಮೇಲೆ ಬೀಳುತ್ತೆ. ಮತ್ತು ಸ್ಟೆಪ್ 3, ಆ ಒಂದೇ ಹನಿಯಿಂದ ಕ್ಷಣಾರ್ಧದಲ್ಲಿ ಸಾವಿರಾರು ಹೊಸ ರಕ್ತಬೀಜರು ಹುಟ್ಕೊಂಡ್ಬಿಡ್ತಾರೆ. ಅಂದ್ರೆ ಅವನ ಮೇಲೆ ಮಾಡೋ ಪ್ರತಿಯೊಂದು ದಾಳಿಯೂ ಅವನ ಸೈನ್ಯವನ್ನ ಇನ್ನಷ್ಟು ದೊಡ್ಡದು ಮಾಡ್ತಿತ್ತು. ದೇವತೆಗಳ ಶಸ್ತ್ರಾಸ್ತ್ರಗಳೇ ಅವರಿಗೆ ಶಾಪವಾಗಿ ಪರಿಣಮಿಸಿದವು. ಅವರಲ್ಲಿ ಸಂಪೂರ್ಣ ಹತಾಶೆ ತುಂಬಿ ಹೋಗಿತ್ತು. ಆದ್ರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಅಲ್ವಾ? ಇಲ್ಲೂ ಇತ್ತು. ಆದ್ರೆ ಈ ಪರಿಹಾರ ಮಾತ್ರ ಯಾರೂ ಊಹಿಸದಷ್ಟು ಭಯಾನಕವಾಗಿತ್ತು. ಅದು ಮಹಾಕಾಳಿಯ ಪರಿಹಾರ. ಸಂಪೂರ್ಣವಾಗಿ ಹತಾಶರಾಗಿದ್ದ ದೇವತೆಗಳು ತಮ್ಮೆಲ್ಲಾ ಶಕ್ತಿಯನ್ನು ಮೀರಿದ ಒಂದು ಮಹಾನ್ ಶಕ್ತಿಗೆ ಮೊರೆ ಹೋದರು. ಯಾಕೆಂದ್ರೆ ಸಾಮಾನ್ಯ ಉಪಾಯಗಳೆಲ್ಲ ಇಲ್ಲಿ ವಿಫಲವಾಗಿದ್ವು. ಅವರು ಆವಾಹನೆ ಮಾಡಿದ್ದು ಬೇರೆ ಯಾರನ್ನೂ ಅಲ್ಲ, ಉಗ್ರ ಮತ್ತು ಪ್ರಚಂಡ ರೂಪಿಯಾದ ಸಾಕ್ಷಾತ್ ಮಹಾಕಾಳಿಯನ್ನ. ಅವಳ ಆಗಮನದಿಂದ ಯುದ್ಧದ ಗತಿಯೇ ಬದಲಾಗ್ಬೇಕಿತ್ತು. ಮಹಾಕಾಳಿ ಬಂದ ತಕ್ಷಣ ಅವಳಿಗೆ ಸಮಸ್ಯೆಯ ಮೂಲ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಯ್ತು. ಪರಿಹಾರ ಇರೋದು ರಕ್ತಬೀಜನನ್ನ ಕೊಲ್ಲೋದ್ರಲ್ಲ, ಬದಲಿಗೆ ಅವನ ರಕ್ತವನ್ನ ಭೂಮಿಗೆ ತಾಗದಂತೆ ಮಾಡೋದ್ರಲ್ಲಿ. ಈ ಉಪಾಯವನ್ನ ಕಾರ್ಯರೂಪಕ್ಕೆ ತರೋಕ್ಕೆ ಕಾಳಿ ತನ್ನ ಭಯಾನಕ ರೂಪವನ್ನ ತಾಳಿದಳು. ತನ್ನ ಉದ್ದವಾದ ಹರಿತವಾದ ನಾಲಿಗೆಯನ್ನ ಚಾಚಿ ಇಡೀ ಯುದ್ಧಭೂಮಿಯನ್ನೇ ಆವರಿಸ್ಕೊಂಡ್ಳು. ಮತ್ತು ರಕ್ತಬೀಜನ ದೇಹದಿಂದ ಬಿದ್ದ ಪ್ರತಿಯೊಂದು ಹನಿ ರಕ್ತವನ್ನು ಅದು ನೆಲ ಮುಟ್ಟೋಕೂ ಮುಂಚೆನೇ ಕುಡಿದುಬಿಟ್ಲು. ಅವನ ಶಕ್ತಿಯ ಮೂಲವನ್ನೇ ಸಂಪೂರ್ಣವಾಗಿ ಬತ್ತಿಸಿಬಿಟ್ಲು. ಒಮ್ಮೆ ಅವನ ಶಕ್ತಿ ಪೂರ್ತಿಯಾಗಿ ನಿಷ್ಕ್ರಿಯವಾದ ಮೇಲೆ ಕಾಳಿ ಅವನ ತಲೆಯನ್ನು ಕತ್ತರಿಸಿ ಆ ಸಮಸ್ಯೆಗೆ ಒಂದು ಶಾಶ್ವತ ಅಂತ್ಯ ಹಾಡಿದಳು. ಹೀಗೆ ರಕ್ತಬೀಜನ ಸಂಹಾರ ಆಯಿತು. ಕೊನೆಗೂ ದೇವತೆಗಳಿಗೆ ಆ ನಿರ್ಣಾಯಕ ಯುದ್ಧದಲ್ಲಿ ಜಯ ಸಿಕ್ಕಿತು. ಆದರೆ ಯುದ್ಧ ಗೆದ್ರೂ ಕತೆ ಇಲ್ಲಿಗೆ ಮುಗಿಲಿಲ್ಲ. ಯಾಕಂದ್ರೆ ವಿಜಯದ ನಂತರ ಶುರುವಾಗಿದ್ದು ಇನ್ನೊಂದು ಸಂಘರ್ಷ, ಕಾಳಿಯ ರೋಷದಿಂದ ಶಾಂತಿಯೆಡೆಗಿನ ಪಯಣ. ರಕ್ತಬೀಜನ ಸಂಹಾರದ ನಂತರವೂ ಕಾಳಿಯ ಯುದ್ಧದ ರೋಷ ಅಂದ್ರೆ ಅವಳ ಕೋಪ ಒಂದು ಜ್ವಾಲೆಯ ಹಾಗೆ ಉರಿಯುತ್ತಲೇ ಇತ್ತು. ಅದನ್ನ ನಿಯಂತ್ರಿಸೋಕೆ ಯಾರಿಂದಲೂ ಸಾಧ್ಯವಾಗ್ಲಿಲ್ಲ. ಜಗತ್ತನ್ನ ಕಾಪಾಡಿದ ಶಕ್ತಿಯೇ ಈಗ ಜಗತ್ತಿಗೆ ಅಪಾಯವಾಗಿತ್ತು. ಅವಳನ್ನ ಶಾಂತಗೊಳಿಸೋಕೆ ಕೊನೆಗೆ ಸಾಕ್ಷಾತ್ ಶಿವನೇ ಅವಳ ದಾರಿಯಲ್ಲಿ ಅಡ್ಡಲಾಗಿ ಮಲಗಿದನು. ಆ ವಿನಾಶಕಾರಿ ಶಕ್ತಿಯನ್ನ ಎದುರಿಸಲು ಅವನು ಸ್ಥಿರತೆ ಮತ್ತು ಪ್ರಶಾಂತತೆ ಸಂಕೇತವಾಗಿ ನಿಂತನು. ತನ್ನ ರಭಸದಲ್ಲಿ ಮುನ್ನುಗ್ಗುತ್ತಿದ್ದ ಕಾಳಿ ಶಿವನ ಎದೆಯ ಮೇಲೆ ಕಾಲಿಟ್ಲು. ಆ ಒಂದೇ ಒಂದು ಕ್ಷಣ ಅವಳಿಗೆ ಅರಿವಾಯಿತು, ತಾನು ಏನು ಮಾಡಿದೆ ಅಂತ. ಆ ಅರಿವೇ ಅವಳ ರೋಷವನ್ನು ಮುರಿತು. ಅವಳ ವಿನಾಶಕಾರಿ ನೃತ್ಯ ಅಲ್ಲಿಗೆ ನಿಂತುಹೋಯಿತು. ಅವಳ ರೋಷ ಮಂಜಿನ ಹಾಗೆ ಕರಗಿತು. ಹೀಗೆ ಯುದ್ಧದ ನಂತರದ ಈ ಸಂಘರ್ಷವು ಒಂದು ಶಾಂತಿಯುತ ಅಂತ್ಯವನ್ನ ಕಂಡಿತು. ಹಾಗಾದ್ರೆ ಇಷ್ಟೆಲ್ಲ ಆದ್ಮೇಲೆ ಈ ಅದ್ಭುತ ಕಥೆಯಿಂದ ನಮ್ಗೆ ಸಿಗೋ ಪಾಠವಾದ್ರೂ ಏನು? ಬನ್ನಿ ಶಕ್ತಿಯ ಅಂತಿಮ ಪಾಠವನ್ನ ಅರ್ಥ ಮಾಡ್ಕೊಳ್ಳೋಣ. ಈ ಕಥೆಯ ಸಾರಾಂಶ ತುಂಬಾನೇ ಸರಳ ಮತ್ತು ಸ್ಪಷ್ಟ. ಮಹಾಕಾಳಿ ಶಕ್ತಿಯ ಪ್ರತೀಕ. ಅವಳು ಕೆಟ್ಟದ್ದನ್ನ ನಾಶ ಮಾಡಿ ಒಳ್ಳೆಯದನ್ನ ಅಂದ್ರೆ ಧರ್ಮವನ್ನ ಕಾಪಾಡ್ತಾಳೆ. ಇದು ನಮ್ಮನ್ನ ಒಂದು ಬಹಳ ಆಳವಾದ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಕಾಳಿಯ ವಿನಾಶಕಾರಿ ಶಕ್ತಿ ಮತ್ತು ಶಿವನ ಸ್ಥಿರವಾದ ಪ್ರಜ್ಞೆ ಇವೆರಡೂ ಒಂದು ಸಮತೋಲನಕ್ಕೆ ಯಾಕೆ ಮುಖ್ಯ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.